ಕಾನೂನು ಕ್ರಮ ಆಗಿದೆ, ಪೊಲೀಸರ ಮೇಲೆ ಸಸ್ಪೆನ್ಷನ್ ಆಗಿದೆ. ಉಳಿದಿರೋದು ಡಿ ಕೆ ಶಿವಕುಮಾರ್ ಅಂಡ್ ಪರಮೇಶ್ವರ್. ನನಗನ್ಸಿದ್ದು ಈ ಒಂದು ಸಸ್ಪೆನ್ಷನ್ ಪ್ರೆಸ್ ಮೀಟನ್ನು ಅಕ್ಕ-ಬುಕ್ಕರ್ ಪಕ್ಕದಲ್ಲಿ ಇಟ್ಕೊಂಡು ಪರಮೇಶ್ವರನ ಅಕ್ಕ-ಬುಕ್ಕ, ಈ ಕಡೆ ಡಿ ಕೆ ಶಿವಕುಮಾರ್, ಇವರಿಬ್ಬರೇ ತಪ್ಪಿತಸ್ತು. ಅನ್ಕೇಪಬಲ್ ಹೋಮ್ ಮಿನಿಸ್ಟ್ರು, ಡಿಸಿಷನ್ ತಗೊಳಕ್ಕೆ ಕೆಪಾಸಿಟಿ ಇದ್ದಂಥ ಹೋಮ್ ಮಿನಿಸ್ಟ್ರು, ಹುಚ್ಚಾಟ ಮೆರಿಯೋ ಡಿ ಕೆ ಶಿವಕುಮಾರ್, ಇವರಿಬ್ಬರು ಪಕ್ಕದಲ್ಲಿ ಇಟ್ಕೊಂಡು ಇವರಿಬ್ಬರೇ ಕಾರಣಕರ್ತರು. ಸಸ್ಪೆನ್ಷನ್ ಮಾಡಿದ್ದು ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಅದು ಒಂದು ರೈಟ್ ಮೆಸೇಜ್ ಹೋಗಿಲ್ಲ CM ಅವರು. ಕಾಂಗ್ರೆಸ್ ಹೈಕಮಾಂಡ್, ಡೆಲ್ಲಿಲಿ ಕೂತಿರೋ ಕಾಂಗ್ರೆಸ್ ಹೈಕಮಾಂಡ್ ವರದಿನ ತರಿಸ್ಕೊಳ್ಳಿ. ಈ ಡಿ ಕೆ ಶಿವಕುಮಾರನ, ಈ ಪರಮೇಶ್ವರ್ನ ಕೈ ಬಿಡಲೇಬೇಕು. ಇದು ಕರ್ನಾಟಕದ 6 ಕೋಟಿ ಕನ್ನಡಿಗರ ಒತ್ತಾಯ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಚೆಂಬನ್ನ ಕೊಡ್ತಾರೆ ಅಂತ ಹೇಳುತ್ತಾ, ಇದು ಇವರಿಬ್ಬರ ಮೇಲೆ ಶಿಸ್ತು ಕ್ರಮ ಆಗೋದು 6 ಕೋಟಿ ಕನ್ನಡಿಗರ ಒತ್ತಾಯ. ಅದೇ ಹೇಳ್ತಲ್ಲ, ಕಾನೂನು ಕ್ರಮ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಕರ್ಮ ಅಂತೂ ಬಿಟ್ಟಿಲ್ಲ. ಅದು ಪೊಲೀಸರಿಗಾಗಿರ್ಬೋದು, ಇಷ್ಟು ಜನ ಅಮಾಯಕರುಗಳನ್ನ ಜೈಲಿಗೆ ಕಳಿಸಿರ್ಬೋದು ಸುಳ್ಳು ಕೇಸಲ್ಲಿ. ಇವತ್ತು ಆ ಕರ್ಮ ಅನ್ನೋದು ಇವ್ರನ್ನ ಕಾಡ್ತಾ ಇದೆ. ಅದೇ ರೀತಿ ಅಷ್ಟೇನೆ ಈ ರಾಜಕಾರಣಿಗಳಿಗೆ ಎಷ್ಟೆಷ್ಟು ಕರ್ಮ ಮಾಡೋರ ಕರ್ಮ ಅನ್ನೋದು ಕಾಡ್ತಾ ಇದೆ. ಪರಮೇಶ್ವರ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಮೇಲೆ ಕಾನೂನು ಕ್ರಮ ಆಗಲೇಬೇಕು. ಕಾಂಗ್ರೆಸ್ ಹೈಕಮಾಂಡ್ ಇದನ್ನ ಸೀರಿಯಸ್ ತಗೊಳ್ಬೇಕು. ಯಾರೋ CM ಸಿದ್ದರಾಮಯ್ಯನ ಕೈಲಿ ಇದು ಸಾಧ್ಯ ಇಲ್ಲ. ಅಕಸ್ಮಾತ್ CM ಸಿದ್ದರಾಮಯ್ಯನವರು ಕಾರಣಕರ್ತರಾಗಿದ್ರು ಕೂಡ ಕ್ರಮ ತಗೊಳ್ಳಿ. ಬಟ್ ನನಗೆ ಮೂಲವಾಗಿ ಕಾಣಿಸೋದು ಡಿ ಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಇವರಿಬ್ಬರ ಮೇಲೆ ಕ್ರಮ ಕಾಂಗ್ರೆಸ್ ಹೈಕಮಾಂಡ್ ತಗೊಳ್ಬೇಕು. ತಗೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಚಿಪ್ ಅಂತೂ ಕೊಡ್ತಾರೆ ಕರ್ನಾಟಕ ಅಂತ ಹೇಳುತ್ತಾ, ದೇ ಆರ್ ಅನ್ಫಿಟ್. ಡಿ ಕೆ ಶಿವಕುಮಾರ್ ಇಸ್ ಅನ್ ಅನ್ಫಿಟ್ ಪರ್ಸನ್ ಟು ಬಿ ಕಂಟಿನ್ಯೂಡ್ ಆಸ್ ಎ ಡೆಪ್ಯೂಟಿ CM. ಭಗತ್ತಿನ ಎಲ್ಲಿ ಕೈ ಇಟ್ಟರು ಲತ್ತನೆ, ಎಲ್ಲಿ ಕೈ ಇಟ್ಟರು ದರಿದ್ರನೆ, ಎಲ್ಲಿ ಕೈ ಇಟ್ಟರು ಸಾವುಗಳೇ. ಆತನ ಮೋಸ್ಟ್ಲಿ ಗ್ರಹಗತಿಗಳೇ ಸರಿಯಿಲ್ಲ ಅನಿಸುತ್ತೆ. ಆತನ ಮೇಲೆ ಇಂಪ್ಯಾಕ್ಟು ಇಡೀ ಕರ್ನಾಟಕದ ಮೇಲೆ ಆಗೋದು ಬೇಡ, ಬೆಂಗಳೂರು ಇನ್ಚಾರ್ಜ್ ಮೇಲೆ ಆಗೋದು ಬೇಡ. ಕಾಂಗ್ರೆಸ್ ಹೈಕಮಾಂಡ್ ಶುಡ್ ಇನಿಷಿಯೇಟ್ ಆಕ್ಷನ್ ಅಗೇನ್ಸ್ಟ್ ಡಿ ಕೆ ಶಿವಕುಮಾರ್ ಅಂಡ್ ಪರಮೇಶ್ವರ್. ಅವರಿಬ್ಬರನ್ನ ಸಂಪುಟದಿಂದ ಕೈ ಬಿಡಬೇಕು, ರಿಸೈನ್ ಮಾಡಿಸ್ಬೇಕು. ಶಿಸ್ತು ಕ್ರಮ ತಗೊಂಡಿದ್ದೀವಿ ಅಂತ ಹೈಕಮಾಂಡು 6 ಕೋಟಿ ಕನ್ನಡಿಗೆ ತೋರಿಸಿದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಸ್ಥಾನಮಾನ ಏನಾದರೂ ಉಳಿಬೋದು. ಇಲ್ಲ, ಖಂಡಿತವಾಗಿ ನೀವೊಂದು ದುರಂತದಲ್ಲಿ ಕಾಂಗ್ರೆಸ್ ಅಂತ್ಯ ಆಗುತ್ತೆ ಕರ್ನಾಟಕದಲ್ಲಿ ಅಂತ ಈ ಮೂಲಕ ಹೇಳುತ್ತಾ, ಪೊಲೀಸ್ ಇಲಾಖೆ ಮೇಲೆ ಆಗಿರುವಂಥ ಸಸ್ಪೆನ್ಷನ್ನ ಸ್ವಾಗತಾರ್ಹ. ಇನ್ಕ್ಲೂಡಿಂಗ್ ದಯಾನಂದ್ ಅಂದ್ಬಿಟ್ರೆ ಏನು ಸಂವಿಧಾನಕ್ಕಿಂತ ದೊಡ್ಡವರ ಕರ್ತವ್ಯ ಲೋಪ ರೀ. 11 ಜನರ ಬಲಿಯಾಗಿದೆ, ಅಮಾಯಕರ ಬಲಿಯಾಗಿದೆ. ಅದಕ್ಕೆ ನೇರ ಹೊಣೆ. ಇನ್ಫ್ಯಾಕ್ಟ್ FIR ಮಾಡಬೇಕು. ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತೀನಿ. ಹೈಕೋರ್ಟಲ್ಲಿ ಸ್ವಯಂ ಪ್ರೇರಿತವಾಗಿ ಒಂದು PL ಅಡ್ಮಿಟ್ ಆಗಿದೆ. ಹೈಕೋರ್ಟ್ ಮಾನಿಟರ್ ಮಾಡ್ತಾ ಇದೆ. ಬರೀ ಸಸ್ಪೆನ್ಷನ್ ಅಲ್ಲ, FIR ಆಗಬೇಕು. ನಮ್ಮ ಆಗ್ರಹ, ದಯಾನಂದ್ ಈ ಸಸ್ಪೆಂಡ್ ಮಾಡಿರೋ ದಯಾನಂದ್, ವಿಕಾಸ್ ಕುಮಾರು, ಶೇಖರ್ DCP, ಬಾಲಕೃಷ್ಣ ACP, ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್, ಇವ್ರ ಮೇಲೆ FIR ಆಗಬೇಕು. ಈ ಒಂದು ಕರ್ತವ್ಯ ಲೋಪ ಮತ್ತು ನೆಗ್ಲಿಜೆನ್ಸ್ ಡೆತ್ಗಳಿಗೆ ನೆಗ್ಲಿಜೆನ್ಸ್ ಡೆತ್ ಇದ್ದು, ಇದಕ್ಕೆ ಇವ್ರ ಮೇಲೆ ಕೂಡ FIR ಆಗಬೇಕು ಅಂತ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ, ಕಾಂಗ್ರೆಸ್ ಹೈಕಮಾಂಡ್ ಶುಡ್ ಆಕ್ಟ್ ಅಗೇನ್ಸ್ಟ್ ಡಿ ಕೆ ಶಿವಕುಮಾರ್ ಅಂಡ್ ಪರಮೇಶ್ವರ್. ಆಗಲೇಬೇಕು. ಆಗೋವರೆಗೂ ನಾವು ಕೂಡ ಬಿಡಲ್ಲ. ಇವ್ರುಗಳು ತಪ್ಪಾಗಿದೆ. ಘೋರ ಅಪರಾಧ. ಡಿ ಕೆ ಶಿವಕುಮಾರ್ದಂತೂ ಘೋರ ಅಪರಾಧ. ಈ ಘೋರ ಅಪರಾಧ ಮಾಡಿರುವಂಥ ಡಿ ಕೆ ಶಿವಕುಮಾರ್ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಕ್ರಮ ಜರುಗಿಸಲೇಬೇಕು. ಇಲ್ಲ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸು ರಾಜಕೀಯವಾಗಿ ತುಂಬ ದೊಡ್ಡ ದುರಂತಕ್ಕೆ ಹೋಗುತ್ತೆ. ಅದಕ್ಕೆ ನಿಮ್ಮ ಮೌನವೇ ಕಾರಣ ಆಗುತ್ತೆ. ಈ ಡಿ ಕೆ ಶಿವಕುಮಾರ್ ಮತ್ತು ಪರಮೇಶ್ವರ ಕಾರಣ ಆಗುತ್ತೆ ಅಂತ ಈ ಮೂಲಕ ಹೇಳಿದ್ರೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ಸ್ ಅಲಾಟ್.